ಯಾಕೆ ಮಗಳೇ ಕಣ್ಣಲ್ಲಿ ನೀರು? ಈ ಅಮ್ಮ ಯಾವಾಗಲೂ ನಿನ್ನ ಜೊತೆಲೇ ಇರ್ತಾಳೆ. ನಿನಗೂ ತವ್ರ ಮನೆ ಸಂತೋಷ ಅಂದರೆ ಏನು ಅಂತ ಗೊತ್ತಾಗಬೇಕು ಅಲ್ವಾ? ಆ ಕಾರಣಕ್ಕೆ ಮಾತ್ರ ನಾನು ಇಲ್ಲಿಂದ ಹೋಗ್ತಿರೋದು. ಅದೇನೋ ನಿಜಾನೇ, ಆದರೆ ನಾನು ಯಾವಾಗಲೂ ನಿಮ್ಮ ಜೊತೆ ಇರಲೇ ಇಲ್ವಲ್ಲ, ಅದಕ್ಕೆ ನನಗೆ ಬೇಜಾರಾಗ್ತಿದೆ. ಯಾವಾಗಲೂ ಜೊತೆ ಇರೋದಕ್ಕೆ ಸುಬ್ಬು ನಿನಗೆ ಕಟ್ಟಿದ್ದೀವಲ್ಲಮ್ಮ, ಅವನು ಇರ್ತಾನೆ ಬಿಡು. ಸುಬ್ಬು, ಮಗಳನ್ನ ಚೆನ್ನಾಗಿ ನೋಡ್ಕೊಳಪ್ಪ. ನೀವು ಹೇಳೋದೇ ಬೇಡ ಯಜಮಾನ್ರೆ, ತುಂಬ ಚೆನ್ನಾಗಿ ನೋಡ್ಕೋತೀನಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಯಜಮಾನ್ರೆ. ಅದು ಕಮ್ಮಿನೇ, ಇನ್ನೂ ಹೆಚ್ಚಾಗಿ ನೋಡ್ಕೋತೀನಿ. ಈ ಮನೆಯವರು ನಮ್ಮನ್ನ ಮನೆಯವ್ರಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರ. ನಿಮ್ಮ ಈ ಋಣ, ಈ ಗುಣ ನಾನು ಯಾವತ್ತೂ ಮರೆಯಲ್ಲ. ಅಯ್ಯೋ ಅಮ್ಮವ್ರೆ, ದೇವ್ರ ಬಾಯಲ್ಲಿ ಋಣ ಗಿಣ ಎಲ್ಲ ಮಾತಾಡಬೇಡಿ. ಅಷ್ಟಕ್ಕೂ ಇದು ನಮ್ಮನೆ ಅಲ್ಲ, ನಿಮ್ಮನೆ. ದೊಡ್ಡ ಯಜಮಾನ್ರು ಕೊಟ್ಟಿರೋ ಭಿಕ್ಷೆ. ನಮ್ಮ ಬದುಕು, ನಮ್ಮ ಜೀವನ ಎಲ್ಲ ದೊಡ್ಡ ಯಜಮಾನ್ರು ಋಣದಲ್ಲಿದ್ದೇವೆ. ಅಂಥದ್ರಲ್ಲಿ ನೀವು ಋಣದ ಮಾತ್ರ ಮಾತಾಡಬೇಡಿ. ಹೌದು ನಂದಿನಿ ಅಮ್ಮವ್ರೆ, ನೀವು ಯಜಮಾನ್ರ ಮನೆಗೆ ಬಂದಮೇಲೆ ಈ ಮನೆ ಕಳೆನೇ ಬದಲಾಗಿದೆ. ಇನ್ನೂ ಸ್ವಲ್ಪ ದಿನ ನಮ್ಮ ಜೊತೆ ಇದ್ದಿದ್ರೆ ನಾವೆಲ್ಲ ಸಂತೋಷವಾಗಿರ್ಬೋದಾಗಿತ್ತಲ್ವಾ? ಅದೇ ಮತ್ತೆ ಈಗ ನನ್ನೇ ನೋಡಿ, ಯಾವಾಗ್ಲೂ ತವ್ರ ಮನೇಲೇ ಇರ್ತೀನಿ. ತವ್ರ ಮನೇಲಿ ಇರೋದು ಒಂಥರ ಖುಷಿಯಾಗಿರುತ್ತೆ. ಶ್ರಾವಣಿ ಮೇಡಮ್ ಅವ್ರು ಇಲ್ಲಿದ್ರೆ ಅವ್ರ ಗಂಡನ ಮನೇನೂ ಹೌದು, ತವ್ರ ಮನೇನೂ ಹೌದು, ಒಂಥರ ಚೆನ್ನಾಗಿರುತ್ತೆ. ಆದರೂ ನಮ್ಮಿಬ್ರಿಗೆ ಸ್ವಲ್ಪ ಪ್ರೈವಸಿ ಬೇಕಲ್ಲ, ನಾವಿಬ್ಬರು ಒಟ್ಟಿಗೆ ಸ್ವಲ್ಪ ಸೆಪರೇಟ್ ಆಗಿರ್ತೀವಿ. ಇಲ್ಲ ಇಲ್ಲ, ನನಗಿದು ನೆಪ ಅನ್ಸುತ್ತಷ್ಟೆ. ಆದರೂ ನಾನು ಹೇಳ್ತಾ ಇದ್ದೀನಿ, ನನಗೆ ಅನ್ಸ್ದಾಗೆಲ್ಲ ನಾನು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ಅಷ್ಟೇ. ನಿಮಗೂ ಅಷ್ಟೇ, ನನ್ನ ನೋಡಬೇಕು ಅಂತ ಅನ್ಸಿದ್ರೆ ಇಲ್ಲಿಗೆ ಬಂದ್ಬಿಡಿ. ಹಾ, ಅಗ್ರಿಮೆಂಟ್ ಆಯ್ತಲ್ಲ ಅಮ್ಮರೇ, ನಗುವಲ್ಲಿ ರುಜುವಾತ್ ಮಾಡ್ಬಿಡಿ. ಹಾಗೆ ಆಗಲಿ. ಸರಿ, ನಾವು ಆ ಮನೆಗೆ ಹೋಗಿ ಎಲ್ಲ ಜೋಡಿಸಿ ಹಾಲು ಉಗ್ಸೋ ಸಮಯಕ್ಕೆ ನಿಮ್ಮನ್ನ ಬರೋದಕ್ಕೆ ಹೇಳ್ತೀನಿ. ಖಂಡಿತ ಬರಬೇಕು. ಆಯ್ತು ನಂದಿನಿ ಅಮ್ಮವ್ರೆ, ಖಂಡಿತ ಬರ್ತೀವಿ. ಈ ಎಲೆಕ್ಷನ್ ಮುಗೀತಿದ್ದ ಹಾಗೆ ಯಜಮಾನ್ರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ನಾವು ಏನೇನು ಕಳ್ಕೊಂಡಿದೀವೋ ಮತ್ತೆ ವಾಪಸ್ ಸಿಗುತ್ತೆ. ಯಜಮಾನ್ರೆ, ಅಲ್ಲಿವರೆಗೂ ಮಾತ್ರ ನೀವು ಅಲ್ಲಿರಿ, ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ. ಸರಿನಪ್ಪ, ನೀನು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಏನೇನು ಬೇಕೋ ರೆಡಿ ಮಾಡು. ಜೀವನದಲ್ಲಿ ಎಷ್ಟೆಷ್ಟೋ ಕಷ್ಟಗಳನ್ನ ಎದುರಿಸಿದ್ದೀವಿ, ಈ ಎಲೆಕ್ಷನ್ ಯಾವ ಮಹಾ. ನಾನು ಮಾಡಿರೋ ಕೆಲಸಕ್ಕೆ ಎಲ್ಲರೂ ಸೇರಿಕೊಂಡು ನನ್ನ ಒದ್ದು ಮನೆಯಿಂದ ಆಚೆ ಹಾಕ್ತಾರೆ ಅಂದ್ಕೊಂಡಿದ್ದೆ. ಆದರೆ ನನ್ನ ಪುಣ್ಯಕ್ಕೆ ಇವರಿಬ್ಬರೇ ಮನೆಯಿಂದ ಆಚೆ ಹೋಗ್ತಿದ್ದಾರೆ. ಮೊದಲು ಮಿನಿಸ್ಟ್ರ್ ಮನೇಲಿರಬಹುದು ಅಂದ್ಕೊಂಡೆ, ಅದಾಗಲಿಲ್ಲ. ಆಮೇಲೆ ಎಸ್ಟೇಟ್ ಮನೇಲಿರ್ಬೋದು ಅಂದ್ಕೊಂಡೆ, ಅದೂ ಆಗಲಿಲ್ಲ. ಕಡೆಗೆ ನಾನು ಇರೋದಕ್ಕೆ ಈ ಮನೆಯೇ ಗತಿನ. ಇರಲಿ, ಎಲ್ಲಿದ್ದರೇನು ಹೇಗಿದ್ದರೇನೋ, ಗಾಳಿ ಬಂದಾಗ ತೂರ್ಕೋಬೇಕು, ಮಳೆ ಬಂದಾಗ ನೆನಿಬೇಕು, ಬಿಸಿಲು ಬಂದರೆ ಬಿಸಿ ಕಾಯಿಸ್ಕೋಬೇಕು. ಎಲ್ಲಿರ್ತೀನೋ ಅಲ್ಲೇ ಮೆರಿಬೇಕು. ದಟ್ ಈಸ್ ಕಾಂತ ಕಾಂತ ಕಾಂತ. ಈಗ ನಾನು ನೋಟ್ ಮಾಡ್ಕೊಂಡಿರೋ ಪಾಯಿಂಟ್ಸ್ ಎಲ್ಲ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರೆ ಜನಕ್ಕೆ ಖಂಡಿತ ಇಷ್ಟ ಆಗುತ್ತೆ. ಬರೀ ಇಷ್ಟ ಆಗೋದು ಮಾತ್ರ ಅಲ್ಲ, ನಾವು ಹೇಳೋದನ್ನೆಲ್ಲ ನಾವು ನೆರವೇರಿಸ್ತೀವಿ ಅಂತ ಅವ್ರು ನಂಬೋ ಹಾಗೆ ಮಾಡಬೇಕು. ಅವ್ರ ನಂಬಿಕೆನೇ ನಮಗೆ ವರ. ಹಾಗೆ ಅವ್ರ ನಂಬಿಕೆನ ನಾವು ಉಳಿಸ್ಕೋಬೇಕು. ಇಷ್ಟೆಲ್ಲ ಪಾಯಿಂಟ್ಸ್ಗಳು ನೋಟ್ ಮಾಡ್ಕೊಂಡಿದ್ದೀನಿ. ಈ ಥರ ನಾನು ಏನಾದರೂ ಎಕ್ಸಾಮಲ್ಲಿ ಓದಿದ್ರೆ 35 ಅಲ್ಲ 75 ಮಾರ್ಕ್ಸ್ ತೆಗಿತಾ ಇದ್ದೆ. ನಮ್ಮ ಕ್ಷೇತ್ರದಲ್ಲಿ ಮಹಿಳೆಯರು ಯಾವ ಜಾಗದಲ್ಲಿ ಜಾಸ್ತಿ ಇದ್ದಾರೆ ಅಂತ ನೋಡಿಕೊಂಡು ಅವರಿಗೆ ಸಹಾಯ ಆಗೋ ಥರ ಪ್ಲ್ಯಾನ್ ಮಾಡಬೇಕು. ಮಹಿಳೆಯರ ಮನ್ಸು ಗೆದ್ರೆ ಬರೀ ಎಲೆಕ್ಷನ್ ಯಾಕೆ, ಇಡೀ ಪ್ರಪಂಚನೇ ಗೆದ್ದಂಗೆ.
ಮಾಡ್ತಿದ್ಯಾ? ಬಿಡು ನನ್ನ. ನಾನು ದೊಡ್ಡ ಸಾಧನೆ ಮಾಡಬೇಕು ಅಂತ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಬಂದು ನಂಗೆ ಡಿಸ್ಟರ್ಬ್ ಮಾಡ್ತಿದ್ಯಲ್ಲ. ನಾನು ನೋಟ್ ಮಾಡ್ಕೊಂಡಿರೋ ಪಾಯಿಂಟ್ಸು, ನನ್ನ ಸ್ಟ್ರಾಟಜಿ, ನನ್ನ ಪ್ಲಾನ್ ಎಲ್ಲ ನೀನು ಕೇಳಿಸ್ಕೊಂಡ್ರೆ ಫುಲ್ ಖುಷಿಯಲ್ಲಿ ಮುಳುಗೋಗ್ಬಿಡ್ತೀಯ, ಶಾಕಲ್ಲಿ ನಿಂತ್ಬಿಡ್ತೀಯ. ನಾನೀಗ ಏನು ಮಾಡ್ತೀನಿ ನಾನು? ಏನು ಮೇಡಮ್, ನೀವು ಆಡೋ ಮಾತುಗಳು ಕೇಳಿ ನಾನು ಶಾಕ್ ಆಗ್ತೀನಂದ್ರಿ. ಈಗ ನೀವೇ ತುಂಬ ಶಾಕಾಗಿ ನಿಂತ್ಬಿಟ್ಟಿದ್ದೀರಲ್ಲ. ಏನು ಮೇಡಮ್, ಏನೋ ಮಾತಾಡ್ತೀನಿ ಅಂತ ಸುಮ್ಮನೆ ನಿಂತಿದ್ದೀರಾ? ಮಾತಾಡೋಕ್ಕೆ ಮುಂಚೆ ಮುದ್ದು ಕೊಟ್ಟರೆ ಹೆಂಗೆ ಮಾತಾಡೋಕ್ಕಾಗುತ್ತೆ? ಸಾರಿ ಮೇಡಮ್, ಮುತ್ತು ಕೊಟ್ಟು ತಪ್ಪು ಮಾಡ್ಬಿಟ್ನ ಅನ್ನಿಸ್ತಿದೆ. ಏನೇನು ತಪ್ಪು ಮಾಡಿಲ್ಲ. ನಿನಗೆ ನಂಗೆ ಮುದ್ದು ಕೊಡೋದಕ್ಕೆ ಎಲ್ಲ ರೈಟ್ಸು ಇದೆ, ಪರ್ಮಿಷನು ಇದೆ. ಹಾಗಂದ್ರೆ ಒಂದು ಮುತ್ತಲ್ಲ, ಮುತ್ತಿನ ಸುರಿಮಳೆನೇ ಹರಿಸ್ತೀನಿ ಮೇಡಮ್. ಸಾರಿ, ನೀವೇನೋ ಹೇಳ್ತಾ ಇದ್ರಿ, ನಾನು ಡಿಸ್ಟರ್ಬ್ ಮಾಡಿಬಿಟ್ಟೆ. ಬನ್ನಿ ಕೂತ್ಕೊಳ್ಳಿ, ಹೇಳಿ ಅದೇನೋ ಅಂತ ಹೇಳಿ. ಆದರೂ ನಾವು ಈ ಥರ ಪ್ರೀತಿಯಿಂದ ಭಯ ಇಲ್ಲದೆ ಮಾತಾಡಿ ಎಷ್ಟು ದಿನಗಳಾಗಿತ್ತಲ್ಲ.